ಎಲ್ಲರಿಗೂ ಸಮಸ್ತ ನಾಡಿನ ಕರ್ನಾಟಕ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶ್ರೀ ನಂದಿ ಬಸವೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಇದು ಪ್ರತಿ ವರ್ಷದಂತೆ ಕಡಲೆಕಾಯಿ ಪರಿಸೆ ನಡ್ಕೊಂಡ್ ಬರುತ್ತೆ. ಪ್ರತಿ ವರ್ಷನೂ ವಿಶೇಷವಾದ ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತೀನಿ. ಈ ವರ್ಷ ಪ್ರತಿವಾಗಿ ಪ್ರಧಾನ ಪೂಜಾರಿಗಳು ಯಾರಪ್ಪ ಪ್ರತಿ ಪುರೋಹಿತ ಮನೆತನದ ಏನಿರ್ತಾರೋ ಆ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ. ನಾವು ಇದ್ರ ಹಿಂದಿನ ವರ್ಷ ಬಂದು ಶ್ರೀಶೈಲ ಮಲ್ಲಿಕಾರ್ಜುನ ಮತ್ತು ಪ್ರಮಾಣಾಂಬಿಕಾ ಮಲ್ಲಿಕಾರ್ಜುನ ಇಟ್ಕೊಂಡಿದ್ದು. ಅದ್ರ ಹಿಂದಿನ ವರ್ಷ ಬಂದು ಸೀಮಂತ ಕಾರ್ಯಕ್ರಮ ಇಟ್ಕೊಂಡಿದ್ದು. ಹೀಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಆಗಿರ್ಬೋದು, ಅಂಗವಿಕಲ ಮಕ್ಕಳಿಗೆ ಇದು ವಸ್ತು ದಾನಗಳಾಗಿರ್ಬೋದು, ಪುಸ್ತಕ ಮತ್ತೆ ಔಷಧಿಗಳು ಏನೇನ್ ದಾನ ಆಗಿರ್ಬೋದು ಅದನ್ನೆಲ್ಲ ದಾನ ಕೊಡೋದಾಗಿರ್ಬೋದು. ಇದು ಸರಿಸುಮಾರು ಚೋಳರ ಕಾಲದ ದೇವಸ್ಥಾನ. ನಾವು ಬಂದು ಐದನೇ ತಲೆಮಾರು ದೇವಸ್ಥಾನ ಪೂಜೆ ಮಾಡ್ತಾ ಇರೋದು. ನಮ್ಮ ಮುತ್ತಾತ ತಾತ ನಮ್ಮ ತಂದೆಯವರ ಅಪ್ಪ ಅವರು ಎಲ್ಲ ಮಾಡಿ ನಾವು ಇದು 5ನೇ ತಲೆಮಾರು ಬರ್ತಾ ಇರೋದು. ಹಾಗಾಗಿ ಈ ವರ್ಷ ಬಂದು 20ನೇ ವರ್ಷದ ಕಡಲೆಕಾಯಿ ಪರಿಷೆ. ಈ ವರ್ಷ ಬಂದು ವಿಶೇಷವಾಗಿ ಪೌರೋಹಿತ್ವ ಮಾಡೋ ಪುರೋಹಿತರು ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಇದು ಶ್ರೀ ನಂದಿ ಬಸವೇಶ್ವರ ಭಕ್ತ ಮಂಡಳಿ ಜನ ಸಮುದಾಯ ಏನಿದಾರೋ ಅವರು ನಡೆಸ್ಕೊಂಡು ಬರ್ತಾರೆ. ಆಯ್ತಾ, ಇದು ಒಂದು ದಿನ ನಡೆಯೋದು ಜಾತ್ರೆ ಆದ್ರಿಂದ ಸರಿಸುಮಾರು ಏನಿಲ್ಲ ಅಂದ್ರೆ 1 ರಿಂದ 1.5 ಲಕ್ಷ ಜನ ಸೇರ್ತಾರೆ ಇದಕ್ಕೆ. ದೇವಸ್ಥಾನದ ಮಹಾತ್ಮೆ ಬಂದು ಸರ್, ಇದು ಶ್ರೀ ಮೂಲ ವಿಗ್ರಹ ನೀವೇನು ನೋಡ್ತಾ ಇದ್ರೆ ಇದು ಬಂದು ಚೋಳರ ಕಾಲದ ದೇವಸ್ಥಾನ. ನಮ್ಮ ತಂದೆಯವ್ರಿಗೂ ಗೊತ್ತಿಲ್ಲ ವಿಗ್ರಹ ಯಾರು ಕೆತ್ತಿದ್ರು ಅಂತ, ನಮ್ಮ ತಂದೆಯವ್ರಿಗೂ ಸಹ ಗೊತ್ತಿಲ್ಲ ಇದು ಮೂಲ ವಿಗ್ರಹ. ಇದು ನಾವು ಬಂದು 5ನೇ ತಲೆಮಾರು. ಇದು ನೀವೇನು ನೋಡ್ತಾ ಇದ್ರೆ ಇದು 2006 ಆಗಸ್ಟ್ 6ನೇ ತಾರೀಕು ಜೀರ್ಣೋದ್ಧಾರ ಆಗಿತ್ತು. ಇದಕ್ಕಿಂತ ಪೂರ್ಣವಾಗಿ ಇದೇ ಹಳೆ ದೇವಸ್ಥಾನ ಇಲ್ಲೇ ಇತ್ತು. ಇಲ್ಲಿ ನಾಗರ ಸಂಚಾರ ಎಲ್ಲ ಆಗುತ್ತೆ. ಇವಾಗ ಇದು ನಾವು 2 ವರ್ಷಕ್ಕೊಂದ್ಸತಿ ಊರಹಬ್ಬ ಮಾಡ್ತೀವಿ. ಇದು 7 ಗ್ರಾಮಗಳಿಗೆ ಸೇರಿದ ದೇವಸ್ಥಾನ. ಇದು 7 ಗ್ರಾಮಗಳಿಗೆ ಸೇರಿದ ದೇವಸ್ಥಾನ ಆಗೋದ್ರಿಂದ ಪ್ರತಿ ಯುಗಾದಿ ಹಬ್ಬ ಕಳೆದ ಮೊದಲನೇ ಅಮಾವಾಸ್ಯೆ ಒಳಗಡೆ ನಾವು ಕೊಂಡ ಆಯ್ತೀವಿ. ಬಸವಣ್ಣನ ಕೊಂಡ ಆಗುತ್ತೆ 2 ವರ್ಷಕ್ಕೊಂದ್ಸತಿ. ಬಸವೇಶ್ವರ ರಥೋತ್ಸವ ಇದು 3ನೇ ಬಾರಿ. 2024ನೇ ಸತಿ ಮೊದಲನೇ ರಥೋತ್ಸವ ನಡೆದಿದ್ದು. ಇದು 2026 3ನೇ ಸತಿ ರಥೋತ್ಸವ ನಡೀತಾ ಇರೋದು. ಓಕೆ, ಥ್ಯಾಂಕ್ ಯು. ಸಮಸ್ತ